10ನೇ ಸರ್ಗ. ಅಂಗದೇಶಕ್ಕೆ ಋಷ್ಯಶೃಂಗ ಬರುವುದು ಹಾಗೂ ಶಾಂತಾಳೊಡನೆ ವಿವಾಹದ ಪ್ರಸಂಗವನ್ನು ವಿಸ್ತಾರವಾಗಿ ವರ್ಣಿಸಿದ್ದು. ರಾಜನ ಅಪ್ಪಣೆ ಪಡೆದು ಸುಮಂತ್ರನು ಹೀಗೆ ಹೇಳಲು ಪ್ರಾರಂಭಿಸಿದನು. ಮಹಾರಾಜ, ರೋಮಪಾದನ ಮಂತ್ರಿಗಳು ಋಷ್ಯಶೃಂಗರನ್ನು ಯಾವ ಉಪಾಯದಿಂದ ಕರೆಸಿದ್ದನೋ ಅದೆಲ್ಲವನ್ನು ನಾನು ತಿಳಿಸುವೆನು. ತಾವು ಮಂತ್ರಿಗಳೊಂದಿಗೆ ನನ್ನ ಮಾತನ್ನು ಕೇಳಿರಿ. ಆಗ ಅಮಾತ್ಯರೊಂದಿಗೆ ಪುರೋಹಿತರು ರೋಮಪಾದನಲ್ಲಿ, ಮಹಾರಾಜನೇ, ನಾವು ಒಂದು ಉಪಾಯವನ್ನು ಯೋಚಿಸಿರುವೆವು. ಅದನ್ನು ಉಪಯೋಗಿಸಿದ್ದರಿಂದ ಯಾವುದೇ ವಿಘ್ನಬಾಧೆ ಬರುವ ಸಂಭವವೇ ಇಲ್ಲ. ಋಷ್ಯಶೃಂಗ ಮುನಿಯು ಸದಾ ಕಾಡಿನಲ್ಲಿ ಇರುತ್ತಾ ತಪಸ್ಸು ಮತ್ತು ಸ್ವಾದ್ಯದಲ್ಲೇ ತೊಡಗಿರುವವರು. ಅವರಿಗೆ ಸ್ತ್ರೀಯರ ಪರಿಚಯವೇ ಇಲ್ಲ ಮತ್ತು ವಿಷಯ ಸುಖದ ಅನುಭವವೇ ಇಲ್ಲ. ನಾವು ಮನಸ್ಸನ್ನು ಕದಡುವ ಮನೋವಾಂಛಿತ ವಿಷಯಗಳ ಪ್ರಲೋಭನೆ ತೋರಿಸಿ ಅವರನ್ನು ನಮ್ಮ ನಗರಕ್ಕೆ ಕರೆತರುವೆವು. ಆದ್ದರಿಂದ ಇದಕ್ಕಾಗಿ ಬೇಗನೆ ಪ್ರಯತ್ನ ಮಾಡೋಣ. ಸುಂದರ ಆಭೂಷಣಗಳಿಂದ ಅಲಂಕೃತರಾದ ಮನೋಹರ ರೂಪವುಳ್ಳ ವೈಶ್ಯರು ಅಲ್ಲಿಗೆ ಹೋದರೆ ಅವರು ಬಗೆ ಬಗೆಯ ಉಪಾಯಗಳಿಂದ ಅವರನ್ನು ಮರುಳುಗೊಳಿಸಿ ನಗರಕ್ಕೆ ಕರೆತರುವರು. ಆದ್ದರಿಂದ ಅವರನ್ನು ಸತ್ಕಾರ ಪೂರ್ವಕ ಕಳಿಸು. ಇದನ್ನು ಕೇಳಿ ರಾಜನು ಪುರೋಹಿತರಲ್ಲಿ, ಬಹಳ ಒಳ್ಳೆಯದು, ನೀವು ಹಾಗೇ ಮಾಡಿರಿ ಎಂದು ಹೇಳಿದನು. ಅಪ್ಪಣೆ ಪಡೆದು ಪುರೋಹಿತರು ಮತ್ತು ಮಂತ್ರಿಗಳು ಹಾಗೇ ವ್ಯವಸ್ಥೆ ಮಾಡಿದರು. ಆಗ ನಗರದ ಮುಖ್ಯ ವೇಶ್ಯೆಯರು ರಾಜನ ಆದೇಶ ಪಡೆದು ಆ ವನಕ್ಕೆ ತೆರಳಿದರು. ಅಲ್ಲಿ ಮುನಿಯ ಆಶ್ರಮದ ಸ್ವಲ್ಪ ದೂರದಲ್ಲಿ ತಂಗಿದ್ದು ಅವರ ದರ್ಶನಕ್ಕಾಗಿ ಪ್ರಯತ್ನಿಸತೊಡಗಿದರು. ಮುನಿಕುಮಾರ ಋಷ್ಯಶೃಂಗರು ಬಹಳ ಧೀರ ಸ್ವಭಾವದವರಾಗಿದ್ದು ಸದಾ ಆಶ್ರಮದಲ್ಲೇ ಇರುತ್ತಿದ್ದರು. ಅವರಿಗೆ ಯಾವಾಗಲೂ ತನ್ನ ತಂದೆಯ ಬಳಿ ಇರುವುದಲ್ಲೇ ಹೆಚ್ಚು ಸುಖ ಸಿಗುತ್ತಿತ್ತು. ಆದ್ದರಿಂದ ಅವರು ಆಶ್ರಮದ ಹೊರಗೆ ಬರುತ್ತಿರಲಿಲ್ಲ. ಆ ತಪಸ್ವಿ ಋಷಿಕುಮಾರನು ಹುಟ್ಟಿದ್ದನಿಂದ ಇಂದಿನವರೆಗೆ ಯಾವುದೇ ಸ್ತ್ರೀಯನ್ನು ನೋಡಿರಲಿಲ್ಲ ಹಾಗೂ ತಂದೆಯಲ್ಲದೆ ಬೇರೆ ಪುರುಷನನ್ನೂ ನೋಡಿರಲಿಲ್ಲ. ನಗರದಲ್ಲಿ ಅಥವಾ ಹಳ್ಳಿಗಳಲ್ಲಿ ವಾಸಿಸುವ ಬೇರೆ ಬೇರೆ ಪ್ರಾಣಿಗಳನ್ನು ಸಹ ನೋಡಿರಲಿಲ್ಲ. ಅನಂತರ ಒಂದು ದಿನ ವಿಭಾಂಡಕ ಕುಮಾರ ಋಷ್ಯಶೃಂಗನು ಅಕಸ್ಮಾತ್ ತಿರುಗಾಡುತ್ತಾ ವೇಶ್ಯರು ತಂಗಿದ್ದ ಸ್ಥಾನಕ್ಕೆ ಬಂದನು. ಅಲ್ಲಿ ಅವನು ಆ ಸುಂದರ ವನಿತೆಯರನ್ನು ನೋಡಿದನು. ಆ ಪ್ರಮದೆಯರ ವೇಷಭೂಷಣಗಳ ಸುಂದರ ಮತ್ತು ಅದ್ಭುತವಾಗಿತ್ತು. ಅವರು ಮಧುರವಾಗಿ ಹಾಡುತ್ತಿದ್ದರು. ಅಲ್ಲಿಗೆ ಬಂದ ಋಷಿಕುಮಾರನು ನೋಡಿ ಅವರೆಲ್ಲರೂ ಅವನ ಬಳಿಗೆ ಬಂದು ಸುತ್ತುವರೆದು ನಿಂತು ಹೀಗೆ ಕೇಳತೊಡಗಿದರು. ವಿಪ್ರೋತ್ತಮನೇ, ನೀನು ಯಾರು? ಏನು ಮಾಡುತ್ತಿರುವೆ? ಈ ನಿರ್ಜನವನದಲ್ಲಿ ಆಶ್ರಮದಿಂದ ಹೊರಗೆ ಇಷ್ಟು ದೂರ ಬಂದು ಒಬ್ಬನೇ ಏನು ವಿಚಾರ ಮಾಡುತ್ತಿರುವೆ? ಇದನ್ನು ನಮಗೆ ಹೇಳು, ನಾವು ಇದನ್ನು ತಿಳಿಯಲು ಬಯಸುತ್ತಿರುವೆವು. ಋಷ್ಯಶೃಂಗನು ಕಾಡಿನಲ್ಲಿ ಎಂದೂ ಸ್ತ್ರೀಯರನ್ನು ನೋಡಿರಲಿಲ್ಲ. ಆ ಸ್ತ್ರೀಯರು ಅತ್ಯಂತ ಕಮನೀಯ ರೂಪವತಿಯಾಗಿದ್ದರು. ಆದ್ದರಿಂದ ಅವರನ್ನು ನೋಡಿ ಅವನ ಮನಸ್ಸಿನಲ್ಲಿ ಸ್ನೇಹ ಉಂಟಾಯಿತು. ಆದ್ದರಿಂದ ಅವನು ತನ್ನ ಮತ್ತು ತಂದೆಯ ಪರಿಚಯ ಮಾಡಿಸಲು ವಿಚಾರ ಮಾಡಿದನು. ಅವನು ಹೇಳುತ್ತಾನೆ, ನನ್ನ ತಂದೆ ವಿಭಾಂಡಕ ಮುನಿಗಳು. ನಾನು ಅವರ ಔರಸ ಪುತ್ರನು. ನನ್ನ ಹೆಸರು ಋಷ್ಯಶೃಂಗ. ನನ್ನ ನಿತ್ಯ ನೈಮಿತ್ತಿಕ ತಪಸ್ಸು ಇತ್ಯಾದಿ ಕರ್ಮಗಳು ಈ ವನದಲ್ಲೇ ನಡೆಯುತ್ತಿವೆ. ಇಲ್ಲಿ ಸನಿಹದಲ್ಲೇ ನನ್ನ ಆಶ್ರಮವಿದೆ. ನೀವು ನೋಡಲು ಪರಮ ಸುಂದರರಾಗಿದ್ದೀರಿ. ನೀವು ನನ್ನ ಆಶ್ರಮಕ್ಕೆ ನಡೆಯಿರಿ. ಅಲ್ಲಿ ನಾನು ನಿಮ್ಮೆಲ್ಲರನ್ನೂ ವಿಧಿವತ್ತಾಗಿ ಪೂಜಿಸುವೆನು. ಋಷಿಕುಮಾರನ ಮಾತನ್ನು ಕೇಳಿ ಅವರೆಲ್ಲರೂ ಒಪ್ಪಿಕೊಂಡರು. ಮತ್ತೆ ಆ ಎಲ್ಲ ಸುಂದರಿಯರು ಅವನ ಆಶ್ರಮವನ್ನು ನೋಡಲು ಹೊರಟರು. ಅಲ್ಲಿಗೆ ಹೋದ ಮೇಲೆ ಋಷಿಕುಮಾರರು, ಇದೋ ಆರ್ಘ್ಯ, ಇದೋ ಪಾದ್ಯ, ಇದು ಭೋಜನಕ್ಕಾಗಿ ಫಲ, ಮೂಲಗಳು ಸಿದ್ಧವಾಗಿವೆ ಎಂದು ಹೇಳುತ್ತಾ ಅವರೆಲ್ಲರನ್ನು ವಿಧಿವತ್ತಾಗಿ ಪೂಜಿಸಿದನು. ಋಷಿಕುಮಾರನ ಪೂಜೆಯನ್ನು ಸ್ವೀಕರಿಸಿ ಅವರೆಲ್ಲರೂ ಹೊರಟು ಹೋಗಲು ಉತ್ಸುಕರಾದರು. ಅವರಿಗೆ ವಿಭಾಂಡಕ ಮುನಿಯ ಭಯವಿತ್ತು. ಅದಕ್ಕಾಗಿ ಅವರು ಶೀಘ್ರವಾಗಿ ಅಲ್ಲಿಂದ ಹೋಗಲು ವಿಚಾರ ಮಾಡಿದರು. ಅವರು ಹೇಳಿದರು, ವಿಪ್ರರೇ, ನಮ್ಮ ಬಳಿಯೂ ಇಂತಹ ಉತ್ತಮೋತ್ತಮ ಫಲಗಳಿವೆ. ಇವನ್ನು ಸ್ವೀಕರಿಸಿರಿ, ನಿಮ್ಮ ಕಲ್ಯಾಣವಾಗಲಿ. ಈ ಫಲಗಳನ್ನು ಬೇಗನೆ ತಿಂದು ಬಿಡಿ, ತಡ ಮಾಡಬೇಡಿ. ಹೀಗೆ ಹೇಳಿ ಅವರೆಲ್ಲರೂ ಹರ್ಷಗೊಂಡು ಋಷಿಯನ್ನು ಆಲಿಂಗಿಸಿ ಅವರಿಗೆ ತಿನ್ನಲು ಯೋಗ್ಯವಾದ ಬಗೆಬಗೆಯ ಒಳ್ಳೆಯ ಪದಾರ್ಥ ಹಾಗೂ ಬಹಳಷ್ಟು ಸಿಹಿ ತಿನಿಸುಗಳನ್ನು ನೀಡಿದರು. ಅವನ್ನು ಸವಿಯುತ್ತಾ ತೇಜಸ್ವಿ ಋಷಿ ಇವುಗಳು
ಫಲಗಳೆಂದೇ ತಿಳಿದನು. ಏಕೆಂದರೆ ಇದಕ್ಕಿಂತ ಮೊದಲು ಎಂದೂ ಅವನು ಇಂತಹ ಪದಾರ್ಥಗಳನ್ನು ತಿಂದಿರಲಿಲ್ಲ. ಸದಾ ವನದಲ್ಲೇ ಇರುವವರಿಗೆ ಇಂತಹ ವಸ್ತುಗಳ ರುಚಿ ಸವಿಯು ಅವಕಾಶವಾದರೂ ಎಲ್ಲಿ ತಾನೇ ಇರುವುದು. ಅನಂತರ ವಿಭಾಂಡಕ ಮುನಿಯ ಭಯದಿಂದ ಆ ಸ್ತ್ರೀಯರು ವ್ರತ ಮತ್ತು ಅನುಷ್ಠಾನದ ಮಾತನ್ನು ಹೇಳಿ ಬ್ರಾಹ್ಮಣ ಕುಮಾರನಲ್ಲಿ ಆ ನೆಪವನ್ನೊಡ್ಡಿ ಅಲ್ಲಿಂದ ಹೊರಟು ಹೋದರು. ಅವರೆಲ್ಲರೂ ಹೊರಟು ಹೋದ ಬಳಿಕ ಕಾಶ್ಯಪ ಕುಮಾರ ಋಷ್ಯಶೃಂಗನ ಮನಸ್ಸಿನಲ್ಲಿ ವ್ಯಾಕುಲಗೊಂಡನು ಮತ್ತು ಬಹಳ ದುಃಖದಿಂದ ಅತ್ತ ಇತ್ತ ಅಲೆಯತೊಡಗಿದನು. ಅನಂತರ ಮರುದಿನ ಪುನಃ ಮನಸ್ಸಿನಲ್ಲಿ ಅವರನ್ನೇ ಚಿಂತಿಸುತ್ತಾ ಶಕ್ತಿಶಾಲಿ ವಿಭಾಂಡಕ ಕುಮಾರ ಋಷ್ಯಶೃಂಗನು ಹಿಂದಿನ ದಿನ ವಸ್ತ್ರಾಭರಣ ಭೂಷಣಗಳಿಂದ ಅಲಂಕೃತರಾದ ಆ ಸುಂದರ ರೂಪವುಳ್ಳ ವೇಶ್ಯರ ನೋಡಿದಲ್ಲಿಗೆ ಹೋದನು. ಬ್ರಾಹ್ಮಣ ಋಷಿಶೃಂಗನು ಬಂದಿರುವುದನ್ನು ನೋಡಿ ಕೂಡಲೇ ಆ ವೈಶ್ಯರ ಮನಸ್ಸು ಹರ್ಷಗೊಂಡಿತು. ಅವರೆಲ್ಲ ಅವನ ಬಳಿಗೆ ಹೋಗಿ ಅವನಲ್ಲಿ, ಸೌಮ್ಯ, ಬನ್ನಿ, ಇಂದು ನಮ್ಮ ಆಶ್ರಮಕ್ಕೆ ನಡೆಯಿರಿ ಎಂದು ಹೇಳಿದರು. ಇಲ್ಲಿ ನಾನಾ ವಿಧದ ಫಲಮೂಲ ಬಹಳ ಸಿಗುತ್ತಿದ್ದರೂ ಅಲ್ಲಿಯೂ ನಿಶ್ಚಯವಾಗಿ ವಿಶೇಷ ರೂಪದಿಂದ ಸಿಗಬಲ್ಲದು, ನಡೆಯಿರಿ ಎಂದು ಹೇಳಿದರು. ಅವರೆಲ್ಲರ ಮನೋಹರ ಮಾತನ್ನು ಕೇಳಿ ಋಷ್ಯಶೃಂಗನು ಅವರೊಂದಿಗೆ ಹೊರಡಲು ಸಿದ್ಧನಾದನು. ಆ ಸ್ತ್ರೀಯರೆಲ್ಲ ಅವನನ್ನು ಅಂಗದೇಶಕ್ಕೆ ಕರೆದುಕೊಂಡು ಹೋದರು. ಆ ಮಹಾತ್ಮ ಬ್ರಾಹ್ಮಣನು ಅಂಗದೇಶಕ್ಕೆ ಬರುತ್ತಲೇ ಇಂದನು ಸಮಸ್ತ ಜಗತ್ತನ್ನು ಸಂತೋಷಗೊಳಿಸುತ್ತಾ ಕೂಡಲೇ ಮಳೆಗೆರೆಯಲು ಪ್ರಾರಂಭಿಸಿದನು. ಮಳೆಯನ್ನು ನೋಡಿ ಆ ತಪಸ್ವಿ ಬ್ರಾಹ್ಮಣ ಕುಮಾರನು ಬಂದಿರಬೇಕು ಎಂದು ರಾಜನು ಅನುಮಾನ ಪಟ್ಟನು. ಮತ್ತೆ ಬಹಳ ವಿನಯದಿಂದ ರಾಜನು ಅವರನ್ನು ಸ್ವಾಗತಿಸಿ ಕಾಲ ಮುಟ್ಟಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಮತ್ತೆ ಸಂತುಷ್ಟನಾದ ರೋಮಪಾದನ ಋಷಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ನಿವೇದಿಸಿ ಆ ವಿಪ್ರ ಶಿರೋಮಣಿಯಲ್ಲಿ, ಸ್ವಾಮಿ, ತಮ್ಮ ಮತ್ತು ತಮ್ಮ ಪಿತನ ಕೃಪಾಪ್ರಸಾದ ನನಗೆ ಸಿಗಲಿ ಎಂದು ವರವನ್ನು ಬೇಡಿದನು. ಎಲ್ಲಾದರೂ ಕಪಟ ಪೂರ್ವಕ ಇಲ್ಲಿಗೆ ಕರೆತಂದ ರಹಸ್ಯವನ್ನು ತಿಳಿದಾಗ ವಿಪ್ರವರ ಋಷಶೃಂಗ ಅಥವಾ ವಿಭಾಂಡಕ ಮುನಿಯ ಮನಸ್ಸಿನಲ್ಲಿ ನನ್ನ ಕುರಿತು ಕ್ರೋಧ ಉಂಟಾಗದಿರಲೆಂದು ಹೀಗೆ ಮಾಡಿದನು. ಅನಂತರ ಋಷ್ಯಶೃಂಗರನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ರಾಜನು ಶಾಂತ ಚಿತ್ತದಿಂದ ಶಾಂತಾಳನ್ನು ಅವರೊಂದಿಗೆ ವಿಧಿವತ್ತಾಗಿ ಮದುವೆ ಮಾಡಿಕೊಟ್ಟನು. ಹೀಗೆ ಮಹಾ ತೇಜಸ್ವಿ ಋಷ್ಯಶೃಂಗನು ರಾಜದಿಂದ ಪೂಜಿತನಾಗಿ ಸಮಸ್ತ ಮನೋವಾಂಚಿತ ಭೋಗಗಳನ್ನು ಪಡೆದು ತನ್ನ ಧರ್ಮಪತ್ನಿ ಶಾಂತಾಳೊಂದಿಗೆ ಅಲ್ಲೇ ಇರಲು ತೊಡಗಿದನು. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 10ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಹರೇ ಕೃಷ್ಣ. 11ನೆಯ ಸರ್ಗ. ಸುಮಂತ್ರನಿಂದ ಋಷ್ಯಶೃಂಗರ ಮಹಿಮೆಯನ್ನು ಕೇಳಿ ದಶರಥನು ಸಪರಿವಾರ ಸಹಿತ ಅಂಗದೇಶಕ್ಕೆ ಹೋಗಿ ಅವರನ್ನು ಕರೆತಂದದ್ದು. ಅನಂತರ ಸುಮಂತ್ರನು ಪುನಃ ಹೇಳಿದನು, ರಾಜೇಂದ್ರನೇ, ದೇವತೆಗಳಲ್ಲಿ ಶ್ರೇಷ್ಠರಾದ ಬುದ್ಧಿವಂತ ಸನತ್ಕುಮಾರರು ಋಷಿಗಳಿಗೆ ಹೇಳಿದ್ದನ್ನು ತಮ್ಮ ಹಿತದ ಮಾತನ್ನು ಪುನಃ ಕೇಳಿರಿ. ಅವರು ಹೇಳಿದರು, ಇಕ್ಷ್ವಾಕು ವಂಶದಲ್ಲಿ ದಶರಥನೆಂಬ ಪ್ರಸಿದ್ಧ ಪರಮಧಾರ್ಮಿಕ ಸತ್ಯ ಪ್ರತಿಜ್ಞ ರಾಜನೊಬ್ಬನು ಆಗುವನು. ಅವನಿಗೆ ಅಂಗರಾಜನೊಂದಿಗೆ ಸ್ನೇಹ ಉಂಟಾದೀತು. ಅಂಗರಾಜನಿಗೆ ಓರ್ವಳು ಪರಮ ಸೌಭಾಗ್ಯಶಾಲಿನಿ ಶಾಂತ ಎಂಬ ಕನ್ಯೆ ಹುಟ್ಟುವಳು. ಅಂಗದೇಶದ ರಾಜಕುಮಾರನ ಹೆಸರು ರೋಮಪಾದ ಎಂದಿರುವುದು. ಮಹಾ ಯಶಸ್ವಿ ದಶರಥ ರಾಜನು ಅವನ ಬಳಿಗೆ ಹೋಗಿ ಹೇಳುವನು, ಧರ್ಮಾತ್ಮ, ನಾನು ಸಂತಾನಹೀನನಾಗಿದ್ದೇನೆ. ನೀವು ಅಪ್ಪಣೆ ಕೊಟ್ಟರೆ ಶಾಂತಾಳ ಪತಿ ಋಷ್ಯಶೃಂಗ ಮುನಿಯು ನಮ್ಮಲ್ಲಿಗೆ ಬಂದು ಯಜ್ಞ ಮಾಡಿಸಲಿ. ಇದರಿಂದ ನನಗೆ ಪುತ್ರ ಪ್ರಾಪ್ತಿಯಾಗುವುದು ಹಾಗೂ ನನ್ನ ವಂಶದ ರಕ್ಷಣೆ ಆಗುವುದು. ರಾಜನ ಮಾತನ್ನು ಕೇಳಿ ಮನಸ್ಸಿನಲ್ಲಿ ವಿಚಾರ ಮಾಡಿ ಮಹಾತ್ಮನಾದ ರೋಮಪಾದ ರಾಜನು ಸುಪುತ್ರಕನಾದ ಶಾಂತಾಳ ಪತಿ ಋಷ್ಯಶೃಂಗರನ್ನು ಅವರೊಂದಿಗೆ ಕಳಿಸಿಕೊಡುತ್ತಾನೆ. ಬ್ರಾಹ್ಮಣ ಋಷ್ಯಶೃಂಗರನ್ನು ಪಡೆದು ದಶರಥನ ಎಲ್ಲ ಚಿಂತೆ ದೂರವಾಗುವುದು. ಸಂತೋಷಭರಿತನಾಗಿ ಅವನು ಆ ಯಜ್ಞದ ಅನುಷ್ಠಾನ ಮಾಡುವನು. ಯಶೋಕಾಮಿಯಾದ ಧರ್ಮಜ್ಞ ದಶರಥನು ಕೈ ಮುಗಿದು ದ್ವಿಜಶ್ರೇಷ್ಠ ಋಷ್ಯಶೃಂಗರನ್ನು ತನ್ನ ರಾಜ್ಯ ಯಜ್ಞಕ್ಕಾಗಿ ವರಣ ಮಾಡುವನು. ಆ ಪ್ರಜಾಪಾಲಕ ಅರಸು ಆ ಶ್ರೇಷ್ಠ ಬ್ರಹ್ಮರ್ಷಿಗಳ ಮೂಲಕ ತನ್ನ ಅಭೀಷ್ಟವಾದ ಸ್ವರ್ಗ ಹಾಗೂ ಪುತ್ರರನ್ನು ಪಡೆದುಕೊಳ್ಳುವನು. ದಶರಥನಿಗೆ 4 ಪುತ್ರರು ಆಗುವರು. ಅವರು ಅಪ್ರಮೇಯ ಪರಾಕ್ರಮಿ, ವಂಶದ ಕೀರ್ತಿಯನ್ನು ಹೆಚ್ಚಿಸುವವರು, ಎಲ್ಲೆಡೆ ವಿಖ್ಯಾತರೂ ಆಗುವರು.
ಮಹಾರಾಜ ಮೊದಲು ಕೃತಯುಗದಲ್ಲಿ ದೇವಶ್ರೇಷ್ಠರಾದ ಪೂಜ್ಯರಾದ ಸಮರ್ಥರಾದ ಸನತ್ಕುಮಾರರ ಋಷಿಗಳ ಮುಂದೆ ಹೀಗೆ ಹೇಳಿದ್ದರು. ಪುರುಷ ಸಿಂಹ ಮಹಾರಾಜನೇ, ಆದ್ದರಿಂದ ನೀವು ಸ್ವತಃ ಪರಿವಾರ ಸಹಿತ ಅಂಗದೇಶಕ್ಕೆ ಹೋಗಿ ಮುನಿಕುಮಾರ ಋಷ್ಯಶೃಂಗರನ್ನು ಸತ್ಕಾರ ಪೂರ್ವಕ ಇಲ್ಲಿ ಕರೆದುಕೊಂಡು ಬನ್ನಿ. ಸುಮಂತ್ರನ ಮಾತಿನಿಂದ ದಶರಥನಿಗೆ ಅತೀವ ಹರ್ಷವಾಯಿತು. ಅವನು ಮುನಿವರ ವಸಿಷ್ಠರಿಗೂ ಈ ಮಾತನ್ನು ತಿಳಿಸಿ ಅವರ ಅನುಮತಿಯನ್ನು ಪಡೆದು ಪಟ್ಟದ ರಾಣಿಯರೊಂದಿಗೆ ಹಾಗೂ ಮಂತ್ರಿಗಳೊಂದಿಗೆ ಋಷ್ಯಶೃಂಗನಿದ್ದ ಅಂಗದೇಶಕ್ಕೆ ಪ್ರಯಾಣ ಮಾಡಿದನು. ಮಾರ್ಗದಲ್ಲಿ ಅನೇಕಾನೇಕ ವನಗಳ ನದಿವನಗಳ ಸೊಬಗನ್ನು ನೋಡುತ್ತಾ ನಿಧಾನವಾಗಿ ನಡೆಯುತ್ತಾ ಮುನಿವರ ಋಷ್ಯಶೃಂಗ ವಿರಾಜಿಸುತ್ತಿದ್ದ ದೇಶಕ್ಕೆ ತಲುಪಿದನು. ಅಲ್ಲಿಗೆ ಹೋಗಿ ಅವನು ದ್ವಿಜಶ್ರೇಷ್ಠ ಪ್ರಜ್ವಲಿತ ಅಗ್ನಿಯಂತೆ ತೇಜಸ್ವಿಯಾದ ಋಷಿಕುಮಾರನ ರೋಮಪಾದನ ಬಳಿ ಕುಳಿತಿರುವುದನ್ನು ನೋಡಿ ಬಳಿಕ ರೋಮಪಾದ ರಾಜನು ಮಿತ್ರನಾದ್ದರಿಂದ ಅತ್ಯಂತ ಸಂತೋಷದಿಂದ ಮಹಾರಾಜ ದಶರಥನನ್ನು ಶಾಸ್ತ್ರೋಕ್ತ ವಿಧಿಯಿಂದ ವಿಶೇಷವಾಗಿ ಪೂಜಿಸಿದನು. ಬುದ್ಧಿವಂತ ಋಷಿಕುಮಾರ ಋಷ್ಯಶೃಂಗನಿಗೆ ದಶರಥನೊಂದಿಗೆ ತನ್ನ ಮಿತ್ರತೆಯನ್ನು ತಿಳಿಸಿದನು. ಆಗ ಅವನು ಕೂಡ ರಾಜನನ್ನು ಸನ್ಮಾನಿಸಿದನು. ಹೀಗೆ ಚೆನ್ನಾದ ಆಧಾರ ಸತ್ಕಾರ ಪಡೆದು ನರಶ್ರೇಷ್ಠ ದಶರಥನು ರೋಮಪಾದನಲ್ಲಿ 7-8 ದಿನ ಉಳಿದುಕೊಂಡನು. ಅನಂತರ ಅವನು ಅಂಗರಾಜನಲ್ಲಿ, ಪ್ರಜಾಪಾಲಕ ನರೇಶನೇ, ನಿನ್ನ ಪುತ್ರಿ ಶಾಂತಾಳ ಪತಿಯೊಂದಿಗೆ ನನ್ನ ನಗರಕ್ಕೆ ಪಾದಾರ್ಪಣೆ ಮಾಡಬೇಕು, ಏಕೆಂದರೆ ಅಲ್ಲಿ ಒಂದು ಮಹತ್ತರ ಕಾರ್ಯ ಎದುರಾಗಿದೆ ಎಂದು ಹೇಳಿದನು. ರೋಮಪಾದ ರಾಜನು ಬಹಳ ಒಳ್ಳೆಯದು ಎಂದು ಹೇಳಿ ಬುದ್ಧಿವಂತ ಮಹರ್ಷಿ ಹೋಗಲು ಒಪ್ಪಿಕೊಂಡು ಋಷ್ಯಶೃಂಗನಲ್ಲಿ ಹೇಳಿದನು. ವಿಪ್ರವರ್ಯರೇ, ತಾವು ಶಾಂತಾಳೊಂದಿಗೆ ದಶರಥನಲ್ಲಿಗೆ ವಿಜಯಂಗೆಯಿರಿ. ರಾಜನ ಅಪ್ಪಣೆ ಪಡೆದು ಆ ಋಷಿಪುತ್ರನು ಹಾಗೇ ಆಗಲಿ ಎಂದು ಹೇಳಿ ದಶರಥನೊಂದಿಗೆ ಹೋಗಲು ಸಮ್ಮತಿಸಿದನು. ರೋಮಪಾದನ ಅನುಮತಿ ಪಡೆದು ಋಷ್ಯಶೃಂಗನು ಪತ್ನಿಯೊಂದಿಗೆ ಅಲ್ಲಿಂದ ಹೊರಟನು. ಆಗ ರೋಮಪಾದ ರಾಜನು ಹಾಗೂ ದಶರಥ ರಾಜನು ಪರಸ್ಪರ ಸ್ನೇಹದಿಂದ ಎದೆಗೊತ್ತಿಕೊಂಡರು ಹಾಗೂ ಅಭಿವಂದಿಸಿದರು. ಮತ್ತೆ ಮಿತ್ರನಿಂದ ಬೀಳ್ಕೊಟ್ಟು ರಘುಕುಲದ ಭೂಷಣ ದಶರಥನು ಅಲ್ಲಿಂದ ಹೊರಟನು. ದಶರಥನು ಪುರವಾಸಿಯರ ಬಳಿಗೆ ತನ್ನ ಶೀಘ್ರಗಾಮಿ ದೂತರನ್ನು ಕಳಿಸಿ, ಎಲ್ಲ ನಾಗರಿಕರು ಶೀಘ್ರವಾಗಿ ಸ್ವಾಗತಕ್ಕೆ ಸಿದ್ಧವಾಗಲಿ, ಎಲ್ಲೆಡೆ ಸುಗಂಧಿತ ಧೂಪವನ್ನು ಹಾಕಲಿ, ನಗರದ ರಾಜ ಬೀದಿಗಳನ್ನು ಗುಡಿಸಿ ಸುಗಂಧಿತ ನೀರನ್ನು ಚಿಮುಕಿಸಲಿ ಹಾಗೂ ಧ್ವಜ ಪತಾಕೆಗಳಿಂದ ನಗರವೆಲ್ಲವನ್ನು ಅಲಂಕರಿಸಲಿ ಎಂದು ಹೇಳಿ ಕಳುಹಿಸಿದನು. ರಾಜನ ಆಗಮವನ್ನು ಕೇಳಿ ಪ್ರಜಾಜನರು ಸಂತೋಷಗೊಂಡರು. ಮಹಾರಾಜನು ಹೇಳಿ ಕಳಿಸಿದಂತೆಯೇ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅನಂತರ ದಶರಥ ರಾಜನು ಶಂಖ ದುಂದುಂಬಿ ಮೊದಲಾದ ವಾದ್ಯಗಳ ಧ್ವನಿಗಳೊಂದಿಗೆ ವಿಪ್ರವರ ಋಷ್ಯಶೃಂಗನನ್ನು ಮುಂದಿಟ್ಟುಕೊಂಡು ಅಲಂಕೃತವಾದ ತನ್ನ ನಗರವನ್ನು ಪ್ರವೇಶಿಸಿದನು. ಆ ದ್ವಿಜಕುಮಾರನನ್ನು ದರ್ಶಿಸಿ ಎಲ್ಲ ನಗರವಾಸಿಗಳು ಬಹಳ ಸಂತೋಷಗೊಂಡರು. ಅವರು ಇಂದ್ರನಂತಹ ಪರಾಕ್ರಮಿ ನರೇಂದ್ರ ದಶರಥನೊಂದಿಗೆ ಪುರಪ್ರವೇಶ ಮಾಡಿದರು. ದೇವತೆಗಳು ಸಹಸ್ರಾಕ್ಷ ಇಂದ್ರನೊಂದಿಗೆ ಕಶ್ಯಪ ನಂದನ ಭಗವಾನ್ ವಾಮನನನ್ನು ಆದರಿಸಿದಂತೆ ಋಷ್ಯಶೃಂಗರನ್ನು ನಾಗರಿಕರು ಸತ್ಕರಿಸಿದರು. ಋಷಿಯನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ರಾಜನು ಶಾಸ್ತ್ರವಿಧಿಯಿಂದ ಅವರನ್ನು ಪೂಜಿಸಿದನು. ಅವರು ತನ್ನಲ್ಲಿಗೆ ಬಂದಿರುವುದರಿಂದ ತಾನು ಕೃತಕೃತ್ಯನೆಂದು ತಿಳಿದನು. ವಿಶಾಲಾಕ್ಷಿಯಾದ ಶಾಂತಳು ಹೀಗೆ ತನ್ನ ಪತಿಯೊಂದಿಗೆ ಕುಳಿತಿರುವುದನ್ನು ಕಂಡು ಅಂತಃಪುರದ ರಾಣಿಯರೆಲ್ಲರಿಗೂ ಬಹಳ ಸಂತೋಷವಾಗಿ ಆನಂದಮಗ್ನರಾದರು. ಶಾಂತಾಳು ಕೂಡ ರಾಣಿಯರಿಂದ ಹಾಗೂ ವಿಶೇಷವಾಗಿ ದಶರಥನಿಂದ ಆಧಾರ ಸತ್ಕಾರ ಪಡೆದು ಕೆಲವು ಕಾಲದವರೆಗೆ ತನ್ನ ಪತಿಯಾದ ಋಷ್ಯಶೃಂಗನೊಂದಿಗೆ ಬಹಳ ಸುಖವಾಗಿ ಅಲ್ಲಿದ್ದಳು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 11ನೇ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್.